Good morning, dear children. In last class, I have explained about social insect. Now, in this class, I have to move next topic of your lesson: useful and harmful insects. Open your textbook, page number 43. Useful and harmful insects. Dear children, some insects are useful to us. Some insects are day to day life useful to us while other harm us. Like that cockroach and mosquitoes, they are harm to our us. Let us read more about them. Okay, first ಯೂಸ್ಫುಲ್ ಇನ್ಸೆಕ್ಟ್ಸ್. ವಾಟ್ ಈಸ್ ಯೂಸ್ಫುಲ್ ಇನ್ಸೆಕ್ಟ್ಸ್? ಇನ್ಸೆಕ್ಟಿಂದ ನಮಗೆ ಏನು ಯೂಸ್ ಇದೆ ಅಲ್ವಾ? ಇನ್ಸೆಕ್ಟ್ಸ್ ಸಚ್ ಆಸ್ ಬೀಟಲ್ಸ್ and ants eat dead animals and rooting plants. Insects such as beetles ಮತ್ತು ants eat dead animals and rooting plants. Rooting plants like that radish, potato, etc. This is and beetles and ants eat rooting plants and dead animals. This way they keep the environment clean. This way to keep the environment clean. Many insects are food for some animals. Many insects are food for some animals. Bees, butterflies and moths collect nectar from flowers. These three are collect nectar from flowers. In the process, they carry pollens on their bodies. In this process, they carry pollens on their bodies. Pollens on their bodies. When the insect visit another flower, the pollens are carried to that flowers. ಈ ಒಂದು ಫ್ಲವರಲ್ಲಿ ಒಂದು ನೆಕ್ಟರಿಂದ ನಾವು ನೆಕ್ಟರಿಂದ ಫ್ಲವರಿಂದ ಬೀಸ್, ಬಟರ್ಫ್ಲೈಸ್ ಆ್ಯಂಡ್ ಮೋಸ್, ಈ ಮೂರು ಇನ್ಸೆಕ್ಟ್ಸ್ಗಳು ಏನು ಮಾಡುತ್ತೆ, ನೆಕ್ಟರನ್ನು ಕಲೆಕ್ಟ್ ಮಾಡುತ್ತೆ ಫ್ಲವರಿಂದ. ಇನ್ ದಿಸ್ ಪ್ರೋಸೆಸ್, ಆ ಪ್ರೋಸೆಸ್ಸಲ್ಲಿ ದೆ ಕ್ಯಾರಿ ಪೋಲೆನ್ಸ್ ಫ್ರಮ್ ದಿ ಬಾಡೀಸ್ ಆನ್ ದೇರ್ ಬಾಡೀಸ್. ಅಲ್ಲಿ ಪೋಲೆನ್ಸನ್ನು ತಗೊಂಡು ವೆನ್ ದಿ ಇನ್ಸೆಕ್ಟ್ ವಿಸಿಟ್ ಅನದರ್ ಫ್ಲವರ್, ಒಂದರಲ್ಲಿ ಪೋಲೆನ್ಸ್ನ ಕ್ಯಾರಿ ಮಾಡಿಕೊಂಡು ಇನ್ನೊಂದು ಫ್ಲವರ್ಗೆ ಎಂಟ್ರಿ ಆಗುತ್ತಲ್ವ. ವೆನ್ ದಿ ಇನ್ಸೆಕ್ಟ್ ವಿಸಿಟ್ ಅನದರ್ ಫ್ಲವರ್, ದಿ ಪೋಲೆನ್ಸ್ ಆರ್ ಕ್ಯಾರಿಡ್ ಟು ದಟ್ ಫ್ಲವರ್. ಮತ್ತೆ ಅಗೇನ್ ಇನ್ನೊಂದು ಫ್ಲವರ್ಗೆ ಪೋಲೆನ್ಸ್ನ ತಗೊಂಡು ಹೋಗುತ್ತೆ. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಅದನ್ನೇನಂತ ಕರಿತೀವಿ? ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಪಾಲಿನೇಷನ್ ಹೆಲ್ಪ್ಸ್ ದಿ ಫ್ಲವರ್ಸ್ ಟು ಚೇಂಜ್ ಇಂಟು ಫ್ರೂಟ್. ಪಾಲಿನೇಷನ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಫ್ಲವರ್ಸ್ ಫಸ್ಟ್ ಫ್ಲವರ್ ಆಗಿಬಿಟ್ಟು ಆಮೇಲೆ ಫ್ರೂಟ್ ಆಗೋದಲ್ವಾ. ದಿಸ್ ಈಸ್ ಹೆಲ್ಪ್ಸ್ ಟು ಪಾಲಿನೇಷನ್ ಹೆಲ್ಪ್ಸ್ ದಿ ಫ್ಲವರ್ ಟು ಚೇಂಜ್ ಇಂಟು ಫ್ರೂಟ್. ದಿಸ್ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಓಕೆ, ಆ್ಯಂಡ್ ನೆಕ್ಸ್ಟ್, ದಿ ಸಿಲ್ಕ್ ವಿ ಗೆಟ್ ಕಮ್ಸ್ ಫ್ರಮ್ ದಿ ಸಿಲ್ಕ್ ವಾರ್ಮ್ ಕೂಕೂನ್. ದಿ ಸಿಲ್ಕ್ ವಿ ಗೆಟ್, ನಮಗೆ ಸಿಲ್ಕ್ ಹೆಂಗೆ ಸಿಗತ್ತೆ? ರೇಷ್ಮೆ ಸ್ಯಾರಿ ಅಂತೆಲ್ಲ ಕೇಳಿದಾರಲ್ವ. ಆ ರೇಷ್ಮೆ ಹೆಂಗೆ ಬರುತ್ತೆ? ದಿ ಸಿಲ್ಕ್ ವಿ ಗೆಟ್ ಕಮ್ಸ್ ಫ್ರಮ್ ದಿ ಸಿಲ್ಕ್ ವಾರ್ಮ್. ರೇಷ್ಮೆ ಹುಳುಗಳಿಂದ, ಕೂಕೂನ್ನಿಂದ ಅದು ಹೊರಬಂದು ರೇಷ್ಮೆಯಾಗಿ ಬದಲಾಗತ್ತೆ. ದಿಸ್ ಈಸ್ ದಿ ಸಿಲ್ಕ್. ಸಿಲ್ಕ್ ವಿ ಗೆಟ್ ಕಮ್ಸ್ ಫ್ರಮ್ ದಿ ಸಿಲ್ಕ್ ವಾರ್ಮ್ ಕೂಕೂನ್. ಬೀಸ್ ಆರ್ ರೇಡ್ ಫಾರ್ ಹನಿ ಇನ್ ಸ್ಪೆಷಲ್ ಬಾಕ್ಸಸ್. ಕೆಲವೊಬ್ಬರು ಜೇನು ಸಾಕಾಣಿಕೆಯನ್ನು ಮಾಡ್ತಾರಲ್ವ. ಬೀಸ್ ಆರ್ ರೇಡ್ ಫಾರ್ ಹನಿ ಇನ್ ಸ್ಪೆಷಲ್. ಆ ಬೀಸ್ನ ಸ್ಪೆಷಲ್ ಬಾಕ್ಸಲ್ಲಿ ಹಾಕಿಬಿಟ್ಟು ಅದನ್ನು ಸಾಕ್ಬಿಟ್ಟು ಏನು ಮಾಡ್ತಾರೆ, ಜೇನು ಹನಿಯನ್ನು ಪ್ರಿಪೇರ್ ಮಾಡ್ತಾರೆ. ದಿ ಹನಿ ಈಸ್ ಕಲೆಕ್ಟೆಡ್ ಕೇರ್ಫುಲಿಯಾಗಿ ವಿ ಕಲೆಕ್ಟೆಡ್ ಹನಿ. ವಿ ಈಟ್ ದಿಸ್ ಹನಿ. ನಾವೆಲ್ಲ ಏನು ಮಾಡ್ತೀವಿ, ಜೇನು ತುಪ್ಪ ಅಂತ ಹೇಳ್ತೀವಲ್ವ, ಹನಿಗೆ ಇನ್ ಕನ್ನಡ, ಅದನ್ನು ತಿಂತೀವಲ್ವ. ವಿ ಈಟ್ ದಿಸ್ ಹನಿ. ದಿಸ್ ಈಸ್ ದಿ ಯೂಸ್ಫುಲ್ insects. Bees are the useful insects and silkworm also useful insect. Okay, and next, what is harmful insects? ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಅಂತಂದರೆ ಏನು? ನಮ್ಮ ದೇಹಕ್ಕೆ ಯಾವುದು ಹಾರ್ಮ್ಫುಲ್ ಆಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಸಮ್ ಇನ್ಸೆಕ್ಟ್ಸ್ ಆರ್ ಹಾರ್ಮ್ಫುಲ್ ಟು ಅಸ್. ಸಮ್ ಇನ್ಸೆಕ್ಟ್ಸ್ ಆರ್ ಹಾರ್ಮ್ಫುಲ್ ಟು ಅಸ್. ದೇ ಕ್ಯಾರಿ ಜರ್ಮ್ಸ್ ದಟ್ ಕ್ಯಾನ್ ಮೇಕ್ ಅಸ್ ಇಲ್. They carry germs that make us ill. Mosquitoes,
houseflies, cockroach, headlice, bedbugs, silverfish, and locusts are some of the harmful insects. These are the harmful insects in our body. We need to be careful about such insects. Dear children, we are all careful about such insects. Okay, first, cockroaches. Cockroaches hide in dark places, cracks and corners. ಎಲ್ಲೆಲ್ಲಿ ಆಡ್ಕೊಂಡಿರುತ್ತೆ? ಹೈಡ್ ಇನ್ ಡಾರ್ಕ್ ಪ್ಲೇಸಸ್, ಇನ್ ಯುವರ್ ಹೋಮ್, ಡಾರ್ಕ್ ಪ್ಲೇಸಸ್ and cracks and corners. They are often found in drains and kitchens. They are also found in drains and kitchens. They come out at night ಟು ಲುಕ್ ಫಾರ್ ಫುಡ್. ನೀವೆಲ್ಲ ನೈಟು ಫುಡ್ಡನ್ನು ಮುಚ್ಚಿಡ್ದೇ ಹಾಗೇ ಬಾಕ್ಸಲ್ಲಿ ಇಟ್ಬಿಟ್ಟು ತೆರೆದಿಟ್ಟರೆ ದೇ ಕಮ್ ಔಟ್ ನೈಟ್ ಟು ಲುಕ್ ಫಾರ್ ಫುಡ್. ದೇ ಕ್ಯಾರಿ ಡರ್ಟ್ and germs on their bodies and spread disease like food poisoning, cholera and typhoid. ಏನು ಬರ್ತಾ ಹೋಗುತ್ತೆ? ನೀವು ನೈಟು ಫುಡ್ಡನ್ನು ಮಲಗಬೇಕಾದ್ರೆ ಏನು ಮಾಡಬೇಕು? ಸ್ಲೀಪ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ಮುಚ್ಚಿಟ್ಟು ಮಲಗಬೇಕು. ಇಲ್ಲ ಅಂತಂದರೆ ಹಾಗೆ ತೆರೆದಿಟ್ಟು ಬೆಳಗ್ಗೆ ತಿಂತೀವಿ ನಾವು ಅದನ್ನೇ ಅಂತ ಅಂದರೆ ಅದರೊಳಗಡೆ ಕಾಕ್ರೋಚ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಇನ್ಸೆಕ್ಟ್ ಅದನ್ನು ತಿಂದುಬಿಟ್ಟು ಅದರಲ್ಲಿರುವಂತಹ ಡರ್ಟ್ ಜರ್ಮ್ಸ್ ಎಲ್ಲ ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ಅದೆಲ್ಲ ನಮ್ಮ ದೇಹಕ್ಕೆ ಏನಾದರೂ ಒಂದು ರೀತಿಯ ಡಿಸೀಸನ್ನು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಕಾಲೆರಾ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು ಅಲ್ವಾ. ಆವಾಗ ನಾವೇನು ಮುಂಜಾಗ್ರತೆ ಮಾಡ್ಕೋಬೇಕು ಅಂತಂದರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಅದೇ ರೀತಿ ನೀವು ಆ ಫುಡ್ಡನ್ನು ನೀವು ಮುಚ್ಚಿಟ್ಟೆ ಮಲಗಬೇಕು. ಮನೆಯಲ್ಲಿ ಮುಚ್ಚಿಟ್ಟಿಲ್ಲ ಅಂತಂದರೆ ಅದನ್ನು ನಾವು ತಿನ್ಲಿಕ್ಕೆ ಹೋಗಬಾರ್ದು. ಓಕೆ, ದೇ ಡೋಂಟ್ ಈಟ್ ದಟ್ ಫುಡ್. ಅಂಡರ್ಸ್ಟುಡ್? ಕಾಕ್ರೋಚ್ ಹೈಡ್ ಇನ್ ಡಾರ್ಕ್ ಪ್ಲೇಸಸ್, cracks and corners. They are found in drains and kitchens. They come out night to look for food. ಅದನ್ನು ನೈಟೆಲ್ಲ ಬಂದುಬಿಟ್ಟು ಫುಡ್ ಹತ್ರನೇ ಬರುತ್ತದು. ದೇ ಕ್ಯಾರಿ ಡರ್ಟ್ ಆ್ಯಂಡ್ ಜರ್ಮ್ಸ್ ಆನ್ ದೇರ್ ಬಾಡೀಸ್ ಆ್ಯಂಡ್ ಸ್ಪ್ರೆಡ್ ಡಿಸೀಸ್ ಲೈಕ್ ಫುಡ್ ಪಾಯ್ಸನಿಂಗ್, ಕಾಲೆರಾ ಆ್ಯಂಡ್ ಟೈಫಾಯ್ಡ್. ಓಕೆ, ಆ್ಯಂಡ್ ನೆಕ್ಸ್ಟ್ 43. Observe this picture. This is a food. ಹಾಗೆ ಇದೆ ಅಲ್ವಾ. ಇದೇನಿದು? ಕಾಕ್ರೋಚ್. ದೇ ಈಟ್ ದಿಸ್ ಫುಡ್ ಆಫ್ಟರ್ ವಿ ಸ್ಪ್ರೆಡ್ ದೇರ್ ಡರ್ಟ್ ಆ್ಯಂಡ್ ಜರ್ಮ್ಸ್ ಆನ್ ದೇರ್ ಬಾಡೀಸ್ ಆ್ಯಂಡ್ ಸ್ಪ್ರೆಡ್ ಡಿಸೀಸ್ ಲೈಕ್ ಫುಡ್ ಪಾಯ್ಸನಿಂಗ್, ಕಾಲೆರಾ ಆ್ಯಂಡ್ ಟೈಫಾಯ್ಡ್. ಆ್ಯಂಡ್ ನೆಕ್ಸ್ಟ್ turn on the page number 44. Next harmful insects is houseflies. This is the picture of housefly. Houseflies do not bite or sting. ಅದು ನಮಗೆ ಕೊಚ್ಚಲ್ಲ. They do not bite or sting. They pick up dirt and germs from garbage. They sit on uncovered food and spread germs to humans. ಸೇಮ್ ಅದೇ ರೀತಿ ಕಾಕ್ರೋಚ್ ಥರನೇ ಇದು, ಕೊಚ್ಚಲ್ಲ ನಮಗೆ. ದೇ ಪಿಕ್ ಅಪ್ ಡರ್ಟ್ ಆ್ಯಂಡ್ ಜರ್ಮ್ಸ್ ಫ್ರಮ್ ಗಾರ್ಬೇಜ್. ಕಸದಲ್ಲಿರುವಂತಹ ಡರ್ಟ್ ಆ್ಯಂಡ್ ಜರ್ಮ್ಸನ್ನು ತಗೊಬಂದ್ಬಿಟ್ಟು ದೇ ಸಿಟ್ ಆನ್ ಅನ್ಕವರ್ಡ್ ಫುಡ್ ಆ್ಯಂಡ್ ಸ್ಪ್ರೆಡ್ ಜರ್ಮ್ಸ್ ಟು ಹ್ಯೂಮನ್ಸ್. ಕವರ್ ಆಗಿರುವಂತಹ ಫುಡ್ ಮೇಲೆ ಕುತ್ಕೊಂಡು ಆ ಜರ್ಮ್ಸ್ ಎಲ್ಲ ಏನು ಮಾಡುತ್ತೆ, ಅದರಲ್ಲಿ ಸ್ಪ್ರೆಡ್ ಆಗಿ ಹ್ಯೂಮನ್ಸ್ಗೂ ಕೂಡ ಸ್ಪ್ರೆಡ್ ಮಾಡುತ್ತೆ. ಹೌಸ್ಫ್ಲೈಸ್ ಕ್ಯಾರಿ ದಿ ಜರ್ಮ್ಸ್ ಫಾರ್ ಮೆನಿ ಡಿಸೀಸಸ್ ಸಚ್ ಆಸ್ ಕಾಲರಾ ಆ್ಯಂಡ್ ಫುಡ್ ಪಾಯ್ಸನಿಂಗ್. ದಿಸ್ ಈಸ್ ಆಲ್ಸೋ houseflies carry these germs for many diseases such as cholera and food poisoning. To keep cockroach and ಫ್ಲೈಸ್ ಅವೇ ವಿ ಶುಡ್. ನೀವೇನು ಮಾಡಬೇಕು? ಅವೆರಡರಿಂದ ಅದನ್ನು ದೂರ ಇರಬೇಕು ಅಂತಂದರೆ ಕೀಪ್ ಆಲ್ ಫುಡ್ ಐಟಮ್ಸ್ ಕವರ್ಡ್. ಯಾವುದೂ ಕೂಡ ಐಟಮ್ಸು ಅನ್ಕವರ್ಡ್ ಮಾಡಿ ಇಡಬಾರ್ದು. ಹ್ಯಾವ್ ಟು ಕವರ್ಡ್. ಕೀಪ್ ದಿ ಸರೌಂಡಿಂಗ್ಸ್ ಕ್ಲೀನ್. ಇನ್ ಯುವರ್ ಹೋಮ್ ದೇ ಕೀಪ್ surroundings are clean, toilet and bathroom, and next in other outside surrounding, and next garbages and all are keep the surrounding clean and keep dustbins covered. Dustbin also they covered in your home. Okay, use pesticides. Some pesticides they have to use in your home and dead the some insects. Okay, use pesticides. Okay, and next
insects is, dear children, ನೀವು ಕಾಕ್ರೋಚ್ ಮತ್ತು ಹೌಸ್ ಫೈಲ್ಸಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿರಬೇಕು. ನಮ್ಮ ದೇಹನ ಚೆನ್ನಾಗಿ ಹಿಡ್ಕೋಬೇಕು ಅಂದರೆ ಏನು ಮಾಡಬೇಕು? ಕೀಪ್ ಆಲ್ ಫುಡ್ ಐಟಮ್ಸ್ ಕವರ್ಡ್, ಕೀಪ್ ದಿ ಸರೌಂಡಿಂಗ್ಸ್ ಕ್ಲೀನ್, keep dustbins covered and use pesticides. Okay, and next insects is mosquitoes. All of you see a mosquitoes in your surroundings. Okay, mosquitoes suck human blood and spread diseases like dengue, malaria and chikungunya. ಡೈರೆಕ್ಟಾಗಿ ಇದು ನಮ್ಮ ಬಾಡಿಗೆ ಬಂದುಬಿಟ್ಟು ಏನು ಮಾಡುತ್ತೆ, ಈ ಮಸ್ಕಿಟೋಸು ಇವೆಲ್ಲ ಏನಾಗುತ್ತೆ, ನಾವು ಫುಡ್ಡಲ್ಲಿ ಮುಚ್ಚಿಡ್ದೇ ಇಟ್ಟು ಎಲ್ಲ ಇಟ್ಕೊಂಡ್ರೆ ಅದನ್ನು ನಾವು ತಿಂತಿದ್ವಿ ಅಲ್ವಾ. ಬಟ್ ಮಸ್ಕಿಟೋಸ್ ಹಂಗಲ್ಲ. ಮಸ್ಕಿಟೋಸ್ ಡೈರೆಕ್ಟ್ಲಿ ಸಕ್ ಹ್ಯೂಮನ್ ಬ್ಲಡ್ ಆ್ಯಂಡ್ ಸ್ಪ್ರೆಡ್ ಡಿಸೀಸಸ್. ಡೈರೆಕ್ಟಾಗಿ ನಮ್ಮ ಬ್ಲಡ್ಡನ್ನು ಅದು ಸಕ್ ಮಾಡಿಬಿಟ್ಟು ಏನು ಡಿಸೀಸ್ ಬರುತ್ತೆ? ಡೆಂಗ್ಯೂ, ಮಲೇರಿಯಾ ಆ್ಯಂಡ್ ಚಿಕನ್ಗುನ್ಯಾ. ದೇ ಲೇ ದೇರ್ ಎಗ್ಸ್ ಇನ್ ಸ್ಟ್ಯಾಂಡಿಂಗ್ ವಾಟರ್. ಟು ಕೀಪ್ ಮಸ್ಕಿಟೋಸ್ ಅವೇ ವಿ ಶುಡ್, ಅಲ್ಲಲ್ಲೇ ಕಸದ ನೀರು, ಅಲ್ಲಲ್ಲೇ ಏನಾದರೂ ಕಸದ ತೊಟ್ಟಿ ಅಲ್ಲ ನೀರೆಲ್ಲ ನಿಂತಿರುತ್ತಲ್ವ, ಅಲ್ಲೇ ಏನು ಮಾಡುತ್ತೆ? ದಿ ಲೇ ದೇರ್ ಎಗ್ಸ್, ಮಸ್ಕಿಟೋಸ್ ಟು ಲೇ ದೇರ್ ಎಗ್ ಆ್ಯಂಡ್ ಸ್ಟ್ಯಾಂಡಿಂಗ್ ವಾಟರ್. ಟು ಕೀಪ್ ಮಸ್ಕಿಟೋಸ್ ಅವೇ ವಿ ಶುಡ್ ನಾಟ್ ಅಲೋ ವಾಟರ್ ಟು ಕಲೆಕ್ಟ್ ಇನ್ ಓಪನ್ ಪಾಟ್ಸ್, ಡ್ರೈನ್ಸ್, ಟೈರ್ಸ್ ಆ್ಯಂಡ್ ಎಂಟಿ ಟಿನ್ಸ್. ಯಾವುದ್ರಲ್ಲೂ ಕೂಡ ನಾಟ್ ಅಲೋ ವಾಟರ್ ಟು ಕಲೆಕ್ಟ್ ಇನ್ ಓಪನ್ ಪಾಟಲ್ಲಿ ನಾವು ವಾಟರ್ನ ಕಲೆಕ್ಟ್ ಮಾಡಿರಬಾರ್ದು. ಡ್ರೈನ್ಸಲ್ಲಿ ಕೂಡ ಆ್ಯಂಡ್ ಟಯರ್ಸಲ್ಲಿ, ಕೆಲವೊಂದು ಕಡೆ ಟಯರ್ಸಲ್ಲೆಲ್ಲ ವಾಟರ್ ಕಲೆಕ್ಟ್ ಆಗಿರತ್ತಲ್ವ, ಅದರಲ್ಲೂ ಕೂಡ ವಾಟರ್ ಕಲೆಕ್ಟ್ ಆಗಿರಬಾರ್ದು. ಎಂಟಿ ಟಿನ್ಸಲ್ಲೂ ಕೂಡ. ಕವರ್ ಡ್ರೈನ್ಸನ್ನು ಯಾವಾಗಲೂ ನಾವು ಕವರ್ ಮಾಡಿರಬೇಕು. ಆ್ಯಂಡ್ ನೆಕ್ಸ್ಟ್ ಯೂಸ್ ಎ ಮಸ್ಕಿಟೋ ರೆಪಲೆಂಟ್. ಮಸ್ಕಿಟೋ ರೆಪಲೆಂಟ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಮಸ್ಕಿಟೋಯಿಂದ ನಾವು ಸ್ವಲ್ಪ ದೂರ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಯರ್ ಫುಲ್ ಪ್ಯಾಂಟ್ಸ್ ಆ್ಯಂಡ್ ಫುಲ್ ಸ್ಲೀವ್ಸ್ ವೆನ್ ಪ್ಲೇಯಿಂಗ್ ಔಟ್ಸೈಡ್. ಡಿಯರ್ ಚಿಲ್ಡ್ರನ್, ವಿ ಪ್ಲೇಯಿಂಗ್ ಔಟ್ಸೈಡ್, ವಿ ವಿಯರ್ ಫುಲ್ ಪ್ಯಾಂಟ್ಸ್ ಆ್ಯಂಡ್ ಫುಲ್ ಸ್ಲೀವ್ಸ್ ವೆನ್ ದೇ ಪ್ಲೇಯಿಂಗ್ ಔಟ್ಸೈಡ್. ಯೂಸ್ ಪೆಸ್ಟಿಸೈಡ್ಸ್. ದಿಸ್ ಇಸ್ ಆಲ್ಸೋ, ಕೀಟನಾಶಕಗಳನ್ನು ಯೂಸ್ ಮಾಡಿದ್ರೆ ಇದೇನು ಮಾಡುತ್ತೆ? ಮಸ್ಕಿಟೋಸ್ ಅಲ್ಲೇ ಸತ್ತೋಗುತ್ತೆ. ಡೆಡ್ ದಿ ಮಸ್ಕಿಟೋಸ್. ಮಸ್ಕಿಟೋಸ್ ನಾಟ್ allow water to collect in open pots, drains, tires or empty tins. Cover drains. Use mosquito repellent. Wear full pants and full sleeve when playing outside. Use pesticides. Okay, and next mosquitoes is head lice. Dear children, lice can live in dirty hair. Lice can live in ಎಲ್ಲೆಲ್ಲಿರುತ್ತೆ? dirty hair. They are found on our head. They are found on our head. ನಮ್ಮ ಹೆಡ್ಡಲ್ಲಿ ಕೆಲವೊಂದು ಏನು ಅಂತ ಹೇಳ್ತೀವಲ್ವೇನು ಕನ್ನಡದಲ್ಲಿ, ದಿಸ್ ಈಸ್ ಹೆಡ್ ಲೈಸ್. ಓಕೆ, ದೇ ಆರ್ ಫೌಂಡ್ ಆನ್ ಅವರ್ ಹೆಡ್. ಲೈಸ್ ಸಕ್ ಬ್ಲಡ್ ಫ್ರಮ್ ದಿ ಹೆಡ್ ಆ್ಯಂಡ್ ಕಾಸ್ ಇಟ್ಚಿಂಗ್. ನಮಗೇನು ಮಾಡುತ್ತೆ? ಇಟ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಲೈಸ್ ಸಕ್ ಬ್ಲಡ್ ಫ್ರಮ್ ದಿ ಹೆಡ್ ಆ್ಯಂಡ್ ಕಾಸ್ ಇಟ್ಚಿಂಗ್. ಟು ಕೀಪ್ ಹೆಡ್ ಲೈಸ್ ಅವೇ ಏನು ಮಾಡ್ಬೇಕು ನಾವು? ವಾಶ್ ಅವರ್ ಹೇರ್ ರೆಗ್ಯುಲರ್ಲಿ ಆ್ಯಂಡ್ ಕೀಪ್ ಇಟ್ ಕ್ಲೀನ್. Wash our hair regularly and keep it clean. Not share our combs with others. Do not share your combs with others. Okay, wash our hair regularly. ಹೇರ್ನ ವಾಶ್ ಮಾಡಬೇಕು. ಕೂಮ್ನ ಇನ್ನೊಬ್ರಿಗೆ ಏನು ಮಾಡಬಾರ್ದು? ಶೇರ್ ಮಾಡಬಾರ್ದು. ಓಕೆ, ದಿಸ್ ಈಸ್ ದಿ ಹೆಡ್ ಲೈಸ್. ಆ್ಯಂಡ್ ನೆಕ್ಸ್ಟ್ ಬೆಡ್ ಬಗ್ಸ್. Bed bugs live on the warmth of the bedding. They live in the warmth of the bedding. They bite at night, suck blood and cause itching. ಅದೇನು ಮಾಡುತ್ತೆ? ನಮಗೆ ನೈಟು ಬೈಟ್ ಮಾಡುತ್ತೆ. ಇದು ಅಷ್ಟೇ, ಸಕ್ ಬ್ಲಡ್ ಆ್ಯಂಡ್ ಕಾಸ್ ಇಟ್ಚಿಂಗ್. ಟು ಕೀಪ್ ಬೆಡ್ ಬಗ್ಸ್ ಅವೇ ವಿ ಶುಡ್ ಚೇಂಜ್ ದಿ ಬೆಡ್ಶೀಟ್ ಆಫ್ಟನ್. ಅದು ನಮಗೆ ಕಚ್ತು ಅಂದ ತಕ್ಷಣ ಏನು ಮಾಡ್ಬೇಕು ನಾವು? ಬೆಡ್ಶೀಟನ್ನು ಚೇಂಜ್ ಮಾಡಬೇಕು. ಪುಟ್ ದಿ ಬೆಡ್ಡಿಂಗ್ ಔಟ್ ಇನ್ ದಿ ಸನ್ ಆಫ್ಟನ್ ಆ್ಯಂಡ್ ಏರ್ ಇಟ್. ಪುಟ್ ದಿ ಬೆಡ್ಡಿಂಗ್ ಔಟ್ ಇನ್ ದಿ ಸನ್ ಆಫ್ಟನ್ ಆ್ಯಂಡ್ ಏರ್ ಇಟ್. ದಿಸ್ ಈಸ್ ದಿ ಕಾಸಸ್ bed bugs. Okay, dear children, today we learnt useful and harmful insects. Useful insects are bees, silkworm, ants,
And next, beetles, butterflies and moths. This is also useful insects. Harmful insects are cockroach and houseflies, mosquitoes, head lice and bed bugs. This is the harmful insect. Okay, thank you.